ಇವತ್ತು ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ನೂತನ ಸಾರಥಿ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರ ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೇವೆ. ಬಂಧುಗಳೇ, 6 ವರ್ಷ ಹಿಂದೆ ಇದೇ ಒಂದು ಕಾರ್ಯಕ್ರಮವನ್ನು ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ, ಕರೋನಾ ಸಂದರ್ಭದಲ್ಲಿ ಮಾಡಿದ್ದನ್ನು ನಾವು ಇವತ್ತು ನೆನೆಸಬೇಕಾಗತ್ತೆ. ಆ ಕಾರ್ಯಕ್ರಮ ಇಡೀ ಹಳ್ಳಿ ಗ್ರಾಮ ಪಂಚಾಯಿತಿಯ ಮಟ್ಟಕ್ಕೆ ಕಾರ್ಯಕರ್ತರು ಸಂಭ್ರಮಿಸಿದ್ರೆ, ಇವತ್ತು ಇಡೀ ಬೆಂಗಳೂರಿಗೆ ಕರ್ನಾಟಕದ ಮೂಲೆಯಿಂದ ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸ್ತಾ ಇದ್ದೀರಾ. ಇದು ಏನು ತೋರಿಸುತ್ತೆ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ, ಸಶಕ್ತೀಕರಣ ಹೊಂದಿದೆ ಅನ್ನೋದನ್ನ ತೋರಿಸುತ್ತೆ. ಬಂಧುಗಳೇ, ಇಲ್ಲಿಯವರೆಗೆ ನಮ್ಮ ಸುಮಾರು ನಾಯಕರು ಬಿ.ಕೆ. ಹರಿಪ್ರಸಾದ್ ಸಾಹೇಬರ ಸಂಘಟನೆ, ಪಕ್ಷ ನಿಷ್ಠೆ, ಪ್ರಾಮಾಣಿಕತೆ, ಅಧಿಕಾರಕ್ಕೆ ಯಾವತ್ತೂ ಕೂಡ ಅಂಟಿಕೊಳ್ಳದಂಥ ಜಾಯಮಾನದ ಬಗ್ಗೆ ಎಳೆಯಾಗಿ ತಮ್ಮ ಎದುರುಗಡೆ ಇವತ್ತು ಹೇಳಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಸರ್ 1980ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾದಳ ಆಗಿರ್ಬೋದು, NSU ಆಗಿರ್ಬೋದು, ಯೂತ್ ಕಾಂಗ್ರೆಸ್ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಆಗಿ ವಿವಿಧ ಹಂತದಲ್ಲಿ ಪಕ್ಷದಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರಾಗಿದ್ದಾರೆ. ನಮ್ಮ ದೇಶದಲ್ಲಿ ಸುಮಾರು 19 ರಾಜ್ಯಗಳಿಗೆ ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿ, ಸುಮಾರು 19 ರಾಜ್ಯಗಳಿಗೆ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದಂಥ, ಪಕ್ಷ ಸಂಘಟನೆಯನ್ನ ಮಾಡಿದಂಥ ಒಂದು ಹಿರಿಯ ಅನುಭವ ಹೊಂದಿದಂಥವರು ಬಿ.ಕೆ. ಹರಿಪ್ರಸಾದ್ ಅವರಾಗಿದ್ದಾರೆ. ಬಂಧುಗಳೇ, ಪಕ್ಷ ನಿಷ್ಠೆ, ಪ್ರಾಮಾಣಿಕತೆಗೆ ನಾವು ಬಹಳಷ್ಟು ಅವರನ್ನು ಸ್ಮರಿಸಬೇಕಾಗತ್ತೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ಯಾವತ್ತಿದ್ರೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ಪಕ್ಷ ಪೂಜೆಯನ್ನ ಮಾಡಿ ವ್ಯಕ್ತಿ ಪೂಜೆಯನ್ನ ಮಾಡಕ್ ಹೋಗಬೇಡಿ ಅಂತ ನಿಮಗೆಲ್ರಿಗೂ ಕರೆಯನ್ನ ಕೊಡ್ತಾ ಇದ್ದಾರೆ. ಅವ್ರು ಇನ್ನೊಂದು ಮಾತನ್ನ ಹೇಳ್ತಾ ಇದ್ದಾರೆ, ಅದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಕರ್ಮಣ್ಯ ವಾಧಿಕಾರಸೆ ಮಹಾಫಲೇಸು ತದಾಜನ ಅಂತ ಹೇಳಿ, ಏನು ಅಂತಂದ್ರೆ, ಕೃಷ್ಣನ ವಾಣಿಯಂತೆ ಕರ್ಮವನ್ನ ಮಾಡು, ಫಲ ತನ್ನಿಂತಾನೆ ನಿನ್ನ ಮನೆ ಬಾಗಿಲಿಗೆ ಬರುತ್ತೆ ಅಂತ ಯಾವಾಗಿದ್ರು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಅವರ ಪಕ್ಷ ನಿಷ್ಠೆ, ಪ್ರಾಮಾಣಿಕ ಪಕ್ಷ ಸೇವೆಯನ್ನ ಮಾಡಿದ್ದಕ್ಕೋಸ್ಕರ ಇವತ್ತು ಹೈಕಮಾಂಡ್ ಆಗಿರಬಹುದು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಾಗಿರ್ಬೋದು, ನಮ್ಮ ರಾಜ್ಯದ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ನಾಯಕರಾಗಿರ್ಬೋದು, ಇವತ್ತು ನಾವು ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡ್ತಾ ಇದ್ದೇವೆ. ಅವರು ಬಹಳಷ್ಟು ಕನಸನ್ನ ಹೊಂದಿದ್ದಾರೆ. ಅವರು ಇವಾಗ ಮುಖ್ಯಮಂತ್ರಿ ಆಗಿರಬಹುದು, ಆದರೆ ತಾವು ಯಾವಾಗಿದ್ರು ಹೇಳ್ತಾ ಇರ್ತಾರೆ, ಮೊನ್ನೆ ನಡೆದಂಥ ನಮ್ಮ ಶಾಸಕರ CLP ಮೀಟಿಂಗ್ನಲ್ಲಿ ಹೇಳಿದ್ರು, ನಾನು ಮುಖ್ಯಮಂತ್ರಿ ಅಲ್ಲ, ನಾನು ಸೇವಕ, ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಅಂತ ಅನ್ನುವಂಥ ಒಂದು ಭರವಸೆಯನ್ನು ಮತ್ತು ಸಂದೇಶವನ್ನು ನಮಗೆ ಹೇಳಿದ್ದಾರೆ. ಬಂಧುಗಳೇ, ಸಂಘಟನೆಗೆ ಬಿ.ಕೆ. ಹರಿಪ್ರಸಾದ್ ಅವರು, ಆಡಳಿತಕ್ಕೆ ಡಿ.ಕೆ. ಶಿವಕುಮಾರ್ ಅವರು, ಮಾರ್ಗದರ್ಶನ ಮಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಧೀಮಂತ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರ್ ಸರ್, ಎಲ್ಲ ನಾಯಕರು ಒಗ್ಗೂಡಿ ಇವತ್ತು ಮುಂಬರುವಂಥ 2028ರ ಚುನಾವಣೆ ಆಗಿರ್ಬೋದು, 29ರ ಚುನಾವಣೆ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಕೂಡ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗೆ ಬಿ.ಕೆ. ಹರಿಪ್ರಸಾದ್ ಮತ್ತು ಡಿ.ಕೆ. ಶಿವಕುಮಾರ್ ಮೇಲೆ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, BJPಯವರು ಇವತ್ತು ನೋಡಿ, ನೀವು ಇಡೀ ದೇಶದಲ್ಲಿ ದ್ವೇಷದ ರಾಜಕಾರಣ, ಇಡೀ ದೇಶದಲ್ಲಿ ದ್ವೇಷದ ರಾಜಕಾರಣ ವಿಜೃಂಭಿಸುವಂಥ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ MLC ಎಲೆಕ್ಷನ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ BJP ಶಾಸಕರು, JDSನ ಶಾಸಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರೆ ಅಂತಂದ್ರೆ, ಇದು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಆಡಳಿತ, ಸರ್ಕಾರಕ್ಕೆ ಒಂದು ಗರಿ ಅನ್ನುವಂಥ ಮಾತನ್ನ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. 140 ವರ್ಷ ಇತಿಹಾಸವಿರುವಂಥ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ನೀವೆಲ್ಲರೂ ಪ್ರಾಮಾಣಿಕವಾಗಿ ಭಾಗವಹಿಸೋಣ. ಇವತ್ತು ಕಾರ್ಯಕರ್ತರು ಇದ್ರೆ ಪಕ್ಷ ಇದ್ರೆ ಸರ್ಕಾರ, ನೀವಿಲ್ಲದೆ ಸರ್ಕಾರ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನೀವಿಲ್ಲದಂತ ಪಕ್ಷವನ್ನ ಊಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ನೀವಿಲ್ಲದೆ ಪಕ್ಷದ ಸಂಘಟನೆ ಸಾಧ್ಯವಿಲ್ಲ.
ಇವತ್ತಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಬಹಳಷ್ಟು ವಿನೂತನವಾದಂಥ ವಿಶೇಷವಾದಂಥ ಯೋಜನೆಗಳನ್ನು ಕಾರ್ಯಕ್ರಮವನ್ನು ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ, ಮಹಿಳೆಯರಿಗೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಮುಂದೆ ಸಾಗೋಣ ಅನ್ನುವಂಥ ಮಾತನ್ನು ಹೇಳಿ ಗ್ರಾಮ ಮಟ್ಟದ ಒಂದು ಸಂಘಟನೆಯಲ್ಲಿ ನೀವೆಲ್ಲರೂ ಇವತ್ತು ತೊಡಗಬೇಕಾಗಿದೆ. ಪ್ರತಿ ಬಾರಿ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿ ಇದ್ದಾಗ ಕರ್ನಾಟಕದಿಂದನೇ ಪುಟಿದೇಳುವಂಥ ಕೆಲಸಗಳು ಆಗಿದ್ದಾವೆ. ಇತಿಹಾಸ ಅದಕ್ಕೆ ಸಾಕ್ಷಿ. ಬನ್ನಿ ನೀವೆಲ್ಲರೂ ಕೈ ಜೋಡಿಸೋಣ. ಮತ್ತೊಮ್ಮೆ ಇಡೀ ದೇಶದ ರಾಜಕಾರಣದ ದಿಕ್ಸೂಚಿಯನ್ನ ಕರ್ನಾಟಕದಿಂದ ನಾವು ಕೊಡೋಣ ಅನ್ನುವಂಥ ಶಪಥವನ್ನು ನೀವೆಲ್ಲರೂ ಮಾಡಬೇಕಾಗಿದೆ. ಬಂಧುಗಳೇ, ನಾನು ಆಯೋಜಕರಿಗೆ, ಎಲ್ಲ ನಮ್ಮ ಪಕ್ಷದ ವರ್ಕಿಂಗ್ ಪ್ರೆಸಿಡೆಂಟ್ಗಳಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದ್ಭುತವಾದಂಥ ಕಾರ್ಯಕ್ರಮದ ನಿಯೋಜನೆಯನ್ನು ಮಾಡಿದ್ದಾರೆ, ಅಚ್ಚುಕಟ್ಟಾಗಿ. ಇತ್ತೀಚಿನ ದಿನದಲ್ಲಿ ಪ್ರಾಮಾಣಿಕವಾಗಿ ನಮ್ಮ GC ಚಂದ್ರಶೇಖರ್ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಆದಮೇಲೆ ಬಹಳಷ್ಟು ವೇದಿಕೆ ಕಾರ್ಯಕ್ರಮ ಆಗಿರ್ಬೋದು, ಸಂಘಟನೆ ಆಗಿರಬಹುದು, ಹಗಲಿರುಳು ತಮ್ಮ ಒಂದು ಟೈಮನ್ನು ಕೊಟ್ಟು ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಮಹಿಳಾ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ಸು, NSUI, ಸೇವಾದಳ ವಿವಿಧ ಶಾಖೆಯ ಅಧ್ಯಕ್ಷಗಳು, ಪದಾಧಿಕಾರಿಗಳು ಬಹಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡಿದ್ದಾರೆ. ನಿಮ್ಮೆಲ್ಲರಲ್ಲೂ ಒಂದು ಕೊರಗಿದೆ. ಪಕ್ಷ ಸರ್ಕಾರಕ್ಕೆ ಬಂದು 3 ವರ್ಷ ಆಯಿತು, ಪಕ್ಷದಿಂದ ಇನ್ನೂ ಕಾರ್ಯಕರ್ತರನ್ನ ಗುರುತಿಸುವಂಥ ಕೆಲಸ ಆಗಲ್ಲ ಅನ್ನುವಂಥ ಒಂದು ಕೊರತೆ ಇದೆ. ಆದರೆ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ಅತ್ಯಂತ ಶೀಘ್ರದಲ್ಲಿ ಈ ಎಲ್ಲ ನಿಮ್ಮ ಆಶೋತ್ತರಗಳನ್ನು ಈಡೇರಿಸುವಂಥ ಕೆಲಸವನ್ನು ನಮ್ಮ ಮಾನ್ಯ ಮುಖಂಡರುಗಳೆಲ್ಲ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನು ಕೊಟ್ಟು BK ಹರಿಪ್ರಸಾದ್ ಅವರ ಈ ಒಂದು ಸಾರಥ್ಯದಲ್ಲಿ ಮುಂಬರುವಂಥ ಪ್ರತಿಯೊಂದು ಚುನಾವಣೆ, ಅದು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಥದ್ದು ಇರಬಹುದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಇಲೆಕ್ಷನ್ ಇರಬಹುದು, 28, 29ರ ಇಲೆಕ್ಷನ್ ಇರಬಹುದು, ಅವರ ಸಂಘಟನೆ ಜೊತೆಯಲ್ಲಿ DK ಶಿವಕುಮಾರ್ ಅವರ ಆಡಳಿತ ಚಾಣಕ್ಯ ನೀತಿಯನ್ನು ಉಪಯೋಗಿಸಿಕೊಂಡು ಕರ್ನಾಟಕ ರಾಜ್ಯವನ್ನು ಮತ್ತೆ ಕಾಂಗ್ರೆಸ್ಕರಣ ಮಾಡುವತ್ತ ನಾವು ಹೆಜ್ಜೆ ಇಡೋಣ ಅಂತ ಮಾತನ್ನು ಹೇಳಿ, ತಮ್ಮೆಲ್ಲರಿಗೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿ ನಮ್ಮೆಲ್ಲರ ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸಿ, ಈ ಒಂದು ವೇದಿಕೆ ಮೇಲೆ ಇರುವಂಥ ಎಲ್ಲ ನಾಯಕರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.